ಸುದ್ದಿಗೆ ಹೋಗೋಣ. ಈಗ ಮರಳಿ ಬಿಜೆಪಿಗೆ ಬರ್ತಾ ಇದ್ದಾರೆ ಜನಾರ್ದನ ರೆಡ್ಡಿ ಅವರು. ಬಹಳ ಸ್ಪಷ್ಟವಾಗಿ ನಿನ್ನೆ ಹೇಳಿದ್ರು, ನಾಳೆ ನಾನು ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದೀನಿ ಅಂತ. ಹಾಗಾಗಿ ಇವತ್ತು ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಬಿಜೆಪಿ ಕಚೇರಿಯಲ್ಲಿ ಜನಾರ್ದನ ರೆಡ್ಡಿ ಅವರು ಗರ್ವಾಪ್ತಿ ಆಗೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಜನಾರ್ದನ ರೆಡ್ಡಿ ಪಕ್ಷ ಸೇರ್ಪಡೆಯ ಹಿಂದೆ ಹಲವು ಲೆಕ್ಕಾಚಾರಗಳು. ರಿಪಬ್ಲಿಕನದಲ್ಲಿ ರೆಡ್ಡಿ ಗರ್ವಾಪ್ತಿಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಸಹಜ ಒಂದಷ್ಟು ಲೆಕ್ಕಾಚಾರಗಳು ಇದ್ದೇ ಇರುತ್ತೆ. ಈಗ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಬಿಜೆಪಿಗೆ ಜನಾರ್ದನ ರೆಡ್ಡಿ ಅವರು ಅನಿವಾರ್ಯ, ಜನಾರ್ದನ ರೆಡ್ಡಿ ಅವರಿಗೆ ಬಿಜೆಪಿಯೂ ಅನಿವಾರ್ಯ ಅನ್ನುವಂತಹ ಪರಿಸ್ಥಿತಿ ಬಂದು ಒದಗಿದೆ. ಹಾಗಾಗಿ ಒಂದಷ್ಟು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಇವತ್ತು ಬೆಳಿಗ್ಗೆ 10 ಗಂಟೆಗೆ ಬಿಜೆಪಿ ಕಚೇರಿಯಲ್ಲಿ ಅವರು ಪಕ್ಷ ಸೇರ್ಪಡೆಗೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಏನೆಲ್ಲ ಲೆಕ್ಕಾಚಾರಗಳಿದೆ, ಏನಾದ್ರೂ ಡಿಮಾಂಡ್ ಇಟ್ಟಿದ್ದಾರಾ ಅಥವಾ ಬಿಜೆಪಿ ಹೈಕಮಾಂಡ್ ಅವರಿಗೆ ಒಂದು ಭರವಸೆ ಕೊಟ್ಟಿದೆಯಾ ಅಂದ್ರೆ ಎಕ್ಸ್ಕ್ಲೂಸಿವ್ ಮಾಹಿತಿನ ರಿಪಬ್ಲಿಕನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಬದಲಾಗುತ್ತಾ ಕೊಪ್ಪಳ ಲೋಕಸಭಾ ಬಿಜೆಪಿ ಟಿಕೆಟ್ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಜನಾರ್ದನ ರೆಡ್ಡಿ ಪತ್ನಿ ಅರುಣಾ ಲಕ್ಷ್ಮಿಗೆ ಒಲಿಯಬಹುದಾದ ಟಿಕೆಟ್. ರೆಡ್ಡಿ ಪಕ್ಷ ಸೇರ್ಪಡೆಯ ಬಳಿಕ ಕೊಪ್ಪಳ ಬಿಜೆಪಿ ಟಿಕೆಟ್ ಬದಲಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಡಾಕ್ಟರ್ ಬಸವರಾಜ್ ಕ್ಯಾವಟರ್ಗೆ ಮಿಸ್ ಆಗಬಹುದು ಟಿಕೆಟ್, ಬದಲಾಗಿ ಲಕ್ಷ್ಮಿ ಅವರಿಗೆ ಒಲಿಯಬಹುದು ಲಕ್ ಅನ್ನುವಂತಹ ಮಾತುಗಳು. ಈಗಾಗಲೇ ಬಿಜೆಪಿ ಘೋಷಿತ ಅಭ್ಯರ್ಥಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಬಸವರಾಜ್ ವಿರುದ್ಧ ಸ್ವತಃ ಸಂಗಣ್ಣ ಕರಡಿ ಅವರು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೊಸ ಅಭ್ಯರ್ಥಿಯಾಗಿ ಅರುಣಾ ಲಕ್ಷ್ಮಿ ಅವರನ್ನ ಕಣಕ್ಕಿಳಿಸಬಹುದು ಅಂತದೊಂದು ಪ್ಲಾನ್ ಬಿಜೆಪಿ ಹೈಕಮಾಂಡ್ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಚರ್ಚೆ ಅಷ್ಟೇ, ಎಷ್ಟರ ಮಟ್ಟಿಗೆ ಅದು ನಿಜ ಆಗಬಹುದು ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಕಾರಣ ಜನಾರ್ದನ ರೆಡ್ಡಿ ಅವರಿಗೆ ಒಂದು ದೊಡ್ಡ ಮಟ್ಟದ ಹೋಲ್ಡ್ ಇದೆ ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಭಾಗದಲ್ಲಿ. ಅದನ್ನ ನಾವು ಉಪಯೋಗಿಸಿಕೊಳ್ಬೇಕು ಅಂತ ಬಿಜೆಪಿ ಇಷ್ಟೆಲ್ಲ ಪ್ಲಾನ್ಗಳನ್ನ ಮಾಡಿಕೊಂಡೆ ಅವ್ರನ್ನ ಪಕ್ಷಕ್ಕೆ ಬರಮಾಡ್ಕೊಳ್ತಾ ಇದೆ ಬಿಜೆಪಿ ಹೈಕಮಾಂಡ್ ಅನ್ನುವಂತಹ ವಿಚಾರ ಗಮನಿಸೋಣ. ಜನಾರ್ದನ ರೆಡ್ಡಿ ಅವರ ರಾಜಕೀಯ ಹೆಜ್ಜೆ ಗುರುತು ಯಾವ ರೀತಿಯಾಗಿದೆ ಅಂತ. ಅಂದ್ರೆ ಈ ಹಿಂದೆ ಅವರು ಪಕ್ಷಕ್ಕೆ ಯಾವಾಗ ಬಂದ್ರು, ಅವರ ರಾಜಕೀಯ ಹಿನ್ನೆಲೆ ಏನು, ಪಕ್ಷದಲ್ಲಿದ್ದಾಗ ಅವರ ಹೋಲ್ಡ್ ಎಷ್ಟರ ಮಟ್ಟಿಗಿತ್ತು ಆ ಭಾಗದಲ್ಲಿ ಅಂತ. 1999ರ ಲೋಕಸಭಾ ಎಲೆಕ್ಷನ್ ವೇಳೆ ರಾಜಕೀಯ ಪ್ರವೇಶ ಆಗುತ್ತೆ ಜನಾರ್ದನ ರೆಡ್ಡಿ ಅವರಿಂದ. ಸುಷ್ಮಾ ಸ್ವರಾಜ್ ಪ್ರಚಾರದ ಹೊಣೆಯನ್ನ ಹೊತ್ತಿದ್ರು ರೆಡ್ಡಿ ಬ್ರದರ್ಸ್. ಎಷ್ಟರ ಮಟ್ಟಿಗೆ ಅಂದ್ರೆ ಬಳ್ಳಾರಿಯಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ರೆಡ್ಡಿ ಬ್ರದರ್ಸ್ ದೊಡ್ಡ ಮಟ್ಟದಲ್ಲಿ ಸಂಚಾರ ಮಾಡ್ತಾರೆ. ಆಗಲೇ ಒಂದು ದೊಡ್ಡ ಮಟ್ಟದ ಹೋಲ್ಡ್ ಆ ಕ್ಷೇತ್ರದಲ್ಲಿ ಜನಾರ್ದನ ರೆಡ್ಡಿ ಅವರಿಗೆ ಸಿಕ್ಕಿತ್ತು ಅನ್ನುವಂತಹ ವಿಚಾರ. 2006 ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರ ಬರೋದಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದು ಕೂಡ ಇದೇ ಜನಾರ್ದನ ರೆಡ್ಡಿ ಅವರು. ಕೆಲವರನ್ನ ಪಕ್ಷಕ್ಕೆ ಕರೆ ತರುವಲ್ಲೂ ಕೂಡ ಜನಾರ್ದನ ರೆಡ್ಡಿ ಅವರು ಯಶಸ್ವಿಯಾಗಿದ್ದನ್ನ ನಾವು ಗಮನಿಸಬೇಕಾಗುತ್ತೆ. 2006ರಲ್ಲಿ MLC ಆಗಿ ಆಯ್ಕೆ ಆಗ್ತಾರೆ ಜನಾರ್ದನ ರೆಡ್ಡಿ ಅವರು. 2008ರಲ್ಲಿ ಬಳ್ಳಾರಿ ಶಾಸಕರಾಗಿದ್ರು ಜನಾರ್ದನ ರೆಡ್ಡಿ ಅವರು. 2008ರಲ್ಲಿ ಪ್ರವಾಸೋದ್ಯಮ ಸಚಿವರಾಗಿ ಕೂಡ ಜನಾರ್ದನ ರೆಡ್ಡಿ ಅವರು ಸೇವೆ ಸಲ್ಲಿಸಿದ್ದಾರೆ. ಜನಾರ್ದನ ರೆಡ್ಡಿಗೆ ಅಕ್ರಮ ಗಣಿಗಾರಿಕೆ ಉರುಳಾಗ್ಬಿಡ್ತು. 5 ಸೆಪ್ಟೆಂಬರ್ 2011 ಜನಾರ್ದನ ರೆಡ್ಡಿ ಅವರ ಬಂಧನ ಆಗುತ್ತೆ. 12 ವರ್ಷ ಬಳ್ಳಾರಿಯಲ್ಲಿ ಅಥವಾ ಬಳ್ಳಾರಿಯಿಂದ ದೂರ ಉಳ್ಕೊಳ್ತಾರೆ ಜನಾರ್ದನ ರೆಡ್ಡಿ ಅವರು. 2022ರಲ್ಲಿ ಬಿಜೆಪಿ ತೊರೆದು KRPP ಪಕ್ಷ ಸ್ಥಾಪನೆ ಮಾಡಿದ್ದಾರೆ. ಡಿಸೆಂಬರ್ 2022 27ನೇ ತಾರೀಕು ಹೊಸ ಪಕ್ಷದ ಘೋಷಣೆ ಕೂಡ ಮಾಡ್ತಾರೆ ಅವರು. 2023 ಚುನಾವಣೆಯಲ್ಲಿ ಗಂಗಾವತಿಯಿಂದ ಅವರು ಗೆಲುವು ಕೂಡ ಸಾಧಿಸಿದ್ದಾರೆ. ಈ ಕುರಿತಾಗಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕೂಡ ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಒಂದಷ್ಟು ಲೆಕ್ಕಾಚಾರಗಳು ಸಹಜವಾಗೇ ಇದೆ. ಜನಾರ್ದನ ರೆಡ್ಡಿ ಅವರ ಬಲ ಅಥವಾ ಶಕ್ತಿ ನಾವು ಗಮನಿಸಿದ್ರೆ ಈ ಬಳ್ಳಾರಿ, ರಾಯಚೂರು, ಕೊಪ್ಪಳದಲ್ಲಿ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಬಂದಿದ್ದೀವಿ. ಹಾಗಾಗಿ ಅದನ್ನ ಉಪಯೋಗ ಮಾಡ್ಕೊಳ್ಬೇಕು ಈ ಚುನಾವಣೆಯಲ್ಲಿ ಅಂತ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆಯಾ ಅವ್ರನ್ನ ಪಕ್ಷಕ್ಕೆ ಬರಮಾಡ್ಕೊಳ್ಳೋ ನಿಟ್ಟಿನಲ್ಲಿ? ಶ್ರುತಿ, ನೋಡಿ, 1 ತಿಂಗಳ ಹಿಂದೆ ರಿಪಬ್ಲಿಕ್ ಕನ್ನಡ ಜನಾರ್ದನ್ ರೆಡ್ಡಿ ಅವರು ವಾಪಸ್ ಗರ್ವಾಪ್ಸಿ ಮಾಡ್ತಾರೆ ಬಿಜೆಪಿಗೆ ಅನ್ನುವ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿತ್ತು. ಆ 1 ತಿಂಗಳ ಬಳಿಕ ಈಗ ಆ ಸುದ್ದಿ 100% ನಿಜವಾಗಿದೆ. ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು ಜನಾರ್ದನ್ ರೆಡ್ಡಿ ಅವರು, JP ನಡ್ಡಾ ಅವರನ್ನ ಭೇಟಿ ಮಾಡಿದ್ರು ಜನಾರ್ದನ್ ರೆಡ್ಡಿ ಅವರು. ಈ ಎಲ್ಲ ಬೆಳವಣಿಗೆಗಳ ಬಳಿಕ ಈಗ ಇವತ್ತು ಬಿಜೆಪಿ ಕಚೇರಿಯಲ್ಲಿ 10 ಗಂಟೆಗೆ ಅವರು ಬಿಜೆಪಿ ಪಕ್ಷಕ್ಕೆ ವಾಪಸ್ ಮರಳಿಗುಡಿಗೆ ಸೇರ್ಪಡೆಗೊಳ್ಳಲಿದ್ದಾರೆ. ಪದಾಧಿಕಾರಿಗಳೆಲ್ಲರೂ ಕೂಡ ಈಗ ಜಮಾವಣೆಗೊಳ್ತಿದ್ದಾರೆ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ. ಈಗ CT ರವಿ ಅವರು ಕೂಡ, ಬಿಜೆಪಿ ನಾಯಕ CT ರವಿ ಅವರು ಕೂಡ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಾಜಿ ಸಚಿವರಾಗಿರುವಂತಹ ಶ್ರೀರಾಮುಲು ಅವರು ಕೂಡ ಬಿಜೆಪಿ ಕಚೇರಿಗೆ ಆಗಮಿಸಲಿದ್ದಾರೆ. ನೋಡಿ, ಇವತ್ತು ರಾಜಕೀಯದಲ್ಲಿ ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇದೆ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶ್ರೀರಾಮುಲು ಅವರ ಹಾದಿಯಾಗಿ ಬಹುತೇಕ ಬಿಜೆಪಿ ಅಭ್ಯರ್ಥಿಗಳಿಗೆ ದೊಡ್ಡ ಪೆಟ್ಟು ಕೊಟ್ಟಿದ್ದು KRP ಪಕ್ಷ. ಸೊ ಬಹುತೇಕ ವೋಟ್ ಸ್ಪ್ಲಿಟ್ ಆಗಿತ್ತು, ಡಿವೈಡ್ ಆಗಿತ್ತು. ಆ ಒಂದು ಭಯ ಬಿಜೆಪಿ ಪಾಳದಲ್ಲಿ ಕಾಡ್ತಾ ಇತ್ತು.
ಜನಾರ್ದನ್ ರೆಡ್ಡಿ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂತಹ ಚಾಪನ್ನ ಇನ್ನೂ ಕಂಟಿನ್ಯೂ ಮಾಡಿ ಇಟ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದ್ದು ವಿಧಾನಸಭಾ ಚುನಾವಣೆಯಲ್ಲಿ. ಅವರು ಗೆದ್ದಿದ್ದು ಕೇವಲ ಒಂದು ಕ್ಷೇತ್ರದಲ್ಲಿ ಮಾತ್ರ, ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ. ಆದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅತಿ ದೊಡ್ಡ ಪೆಟ್ಟು ಕೊಟ್ಟಿತ್ತು KRP ಪಕ್ಷದ ಅಭ್ಯರ್ಥಿಗಳು ಕಣಕ್ಕಿಳಿದ್ರಿಂದಾಗಿ. ಸೊ ಈ ಒಂದು ಪೆಟ್ಟು ಲೋಕಸಭಾ ಚುನಾವಣೆಯಲ್ಲಿ ಮರುಕಳಿಸಬಾರದು ಅನ್ನುವ ಲೆಕ್ಕಾಚಾರದಿಂದಾಗಿ ಬಿಜೆಪಿ ಇಂತಹ ಒಂದು ನಡೆಯನ್ನ ಅನುಸರಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಬಳ್ಳಾರಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಕೊಪ್ಪಳ, ಈ ಕಲ್ಯಾಣ ಕರ್ನಾಟಕ ಭಾಗದ ಲೋಕಸಭಾ ಕ್ಷೇತ್ರಗಳಲ್ಲಿ ಜನಾರ್ದನ್ ರೆಡ್ಡಿ ಅವರು ವಾಪಸ್ ಗರ್ವಾಪ್ಸಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಆನೆ ಬಲ ಬಂದಂತಾಗಿದೆ. ಬಿಜೆಪಿಗೆ ಡಿವೈಡ್ ಆಗುವಂಥ ಭಯ, ಆತಂಕ ಎಲ್ಲವೂ ಕೂಡ ದೂರ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಶ್ರುತಿ, ಓಕೆ ನಾಗೇಂದ್ರ ಬಾಬು, ಹಾಗೆ ಸಂಪರ್ಕದಲ್ಲಿ ನೀವು ವಾಪಸ್ ಬರ್ತೀನಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಬಿಜೆಪಿ ಪಾಳ್ಯದಲ್ಲಿ ಜನಾರ್ದನ ರೆಡ್ಡಿ ಅವರ ಸೇರ್ಪಡೆಯಿಂದ ಏನೆಲ್ಲ ಡೆವಲಪ್ಮೆಂಟ್ ಆಗಬಹುದು, ಯಾವ ರೀತಿ ಪ್ರಭಾವ ಬೀರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಈ ಹಿಂದೆ ಹಲವು ಬಾರಿ ಜನಾರ್ದನ ರೆಡ್ಡಿ ಅವರು ಬಿಜೆಪಿ ಸೇರ್ಪಡೆ ಆಗುವಂತಹ ಪ್ರಯತ್ನಗಳಾದ್ರೂ ಕೂಡ ಸ್ವತಃ ಬಿಜೆಪಿ ಹೈಕಮಾಂಡ್ ಅದನ್ನ ನಿರಾಕರಿಸಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಅಮಿತ್ ಶಾ ಅವರೇ ಹೇಳ್ಬಿಟ್ಟಿದ್ರು, ನಮಗೂ ಅವ್ರಿಗೂ ಸಂಬಂಧ ಇಲ್ಲ, ಪಕ್ಷಕ್ಕೂ ಜನಾರ್ದನ ರೆಡ್ಡಿ ಅವ್ರಿಗೂ ಸಂಬಂಧನೇ ಇಲ್ಲ ಅನ್ನೋ ಮಟ್ಟಿಗೆ. ಬಟ್ ಏಕಾಏಕಿ ಯಾಕೆ ಇಷ್ಟೊಂದು ಬದಲಾವಣೆ? ಬಿಜೆಪಿ ಸೇರ್ಪಡೆಗೆ ಯಾಕೆ ಮನಸ್ಸು ಮಾಡ್ತು ಬಿಜೆಪಿ ಹೈಕಮಾಂಡ್ ಅವ್ರನ್ನ ಕರ್ಕೊಳ್ಳೋ ನಿಟ್ಟಿನಲ್ಲಿ? ಬಿಕಾಸ್ ಕಾಂಗ್ರೆಸ್ ಕಾರಣನಾ? ಯಾಕಂದ್ರೆ ಕಾಂಗ್ರೆಸ್ನವರು ಕೂಡ ಒಲವು ತೋರ್ತಾ ಇದ್ರು ಜನಾರ್ದನ್ ರೆಡ್ಡಿ ಅವ್ರನ್ನ ಕರ್ಕೊಳ್ಬೇಕು ಅಂದ್ರೆ. ಎಷ್ಟರ ಮಟ್ಟಿಗೆ ಅಂದ್ರೆ ರಾಜ್ಯಸಭಾ ಚುನಾವಣೆಯಲ್ಲಿ DK ಶಿವಕುಮಾರ್ ಹೋಗಿ ಅವರ ಓಟನ್ನ ಕೇಳ್ತಾರೆ. ಅಷ್ಟರ ಮಟ್ಟಿಗೆ ಬಿಟ್ರೆ ಅವರೆಲ್ಲ ಲಾಭ ಪಡ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಮನ್ಸು ಮಾಡಿದೆಯಾ ಹೇಗೆ? ಶ್ರುತಿ, ಜನಾರ್ದನ ರೆಡ್ಡಿ ಅವರು ಈ ಹಿಂದೆ ಬಿಜೆಪಿಗೆ ಬೇಡ ಆಗಿದ್ರು ನಿಜ. ಆದರೆ ಈಗ ಬೇಕು ಅನ್ನೋ ರೀತಿಯಲ್ಲಿ ಜನಾರ್ದನ ರೆಡ್ಡಿ ಅವರು ತಮ್ಮ ಶಕ್ತಿಯನ್ನು ವೃದ್ಧಿಸ್ಕೊಂಡಿರ್ತಕ್ಕಂಥದ್ದು. ಹಿಂದೆ ತಮಗೆ ಗೊತ್ತಿರೋ ಹಾಗೇನೆ ಅಮಿತ್ ಶಾ ಅವರು ಕೂಡ ಜನಾರ್ದನ ರೆಡ್ಡಿ ಅವರು ಪಕ್ಷಕ್ಕೆ ಬೇಡ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಆದರೆ ಹಿಂದೆ ಕೂಡ ಸಾಕಷ್ಟು ಲೆಕ್ಕಾಚಾರಗಳಿದ್ವು. ಅವರಿಗೆ ಯಾವಾಗ ಏನು ಗಾಲಿ ಜನಾರ್ದನ ರೆಡ್ಡಿ ಅವರ ಮೇಲೆ ಏನು ದಣಿಯ ಸಂಬಂಧಪಟ್ಟಂತೆ ಯಾವೆಲ್ಲ ಅಕ್ರಮ ಆರೋಪಗಳಿದ್ವು, ಅವೆಲ್ಲದರ ಪರಿಣಾಮವಾಗಿ ಪಕ್ಷದ ನಾಯಕರು ಕೂಡ ಲೆಕ್ಕಾಚಾರನ ಹಾಕ್ಕೊಂಡು ಅದು ಪಕ್ಷಕ್ಕೆ ಮುಜುಗರ ತಂದುಡುವಂತಹ ಸಾಧ್ಯತೆಗಳು ಇರೋದ್ರಿಂದ ಇವು ಬೇಡ ಅನ್ನೋ ನಿಟ್ಟಿನಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಅವರು ಪಕ್ಷಕ್ಕೂ ಕೂಡ ಸೇರ್ಪಡೆ ಮಾಡ್ಕೊಳ್ಳುವಂಥ ಒಂದು ಸಾಹಸಕ್ಕೂ ಕೈ ಹಾಕಲಿಲ್ಲ. ಆದರೆ ಈಗ ಪರಿಸ್ಥಿತಿ ಬದಲಾಗಿರ್ತಕ್ಕಂಥದ್ದು. ಯಾವಾಗ ಲೋಕಸಭಾ ಚುನಾವಣೆ ಬಂತು, ಹಿಂದೆ ಕಳೆದ ವಿಧಾನಸಭಾ ಚುನಾವಣೆ ಯಾವ ಮಟ್ಟಿಗೆ ಅಂದರೆ ಎಷ್ಟರ ಮಟ್ಟಿಗೆ ಕಳೆದ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 4-5 ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದ ಏಟು ಬಿತ್ತು ಬಿಜೆಪಿಯ ಅಭ್ಯರ್ಥಿಗಳಿಗೆ. ಉದಾಹರಣೆ ಚಿತ್ರದುರ್ಗ ಇರ್ಬೋದು, ಆ ಕಡೆ ರಾಯಚೂರು ಇರ್ಬೋದು, ಕಲಬುರಗಿ ಭಾಗ ಇರ್ಬೋದು, ಕೊಪ್ಪಳ ಭಾಗ ಇರ್ಬೋದು. ಸೊ ಇಲ್ಲೆಲ್ಲವೂ ಕೂಡ ದೊಡ್ಡ ಮಟ್ಟದ ಏಟು ಬಿತ್ತು. ಸೊ ಹೀಗಾಗಿ ಆ ಒಳ ಏಟು ಯಾವಾಗ ಆಯಿತು ಅದನ್ನು ಅರ್ತಿರ್ತಕ್ಕಂತಹ ಹೈಕಮಾಂಡ್ ನಾಯಕರು ಕೂಡ ಹಾಗೆ ರಾಜ್ಯ ನಾಯಕರು ಈಗ ಜನಾರ್ದನ ರೆಡ್ಡಿ ಅವರ ಅಗತ್ಯತೆ ಪಕ್ಷಕ್ಕೆ ಇದೆ ಅಂತ ಹೇಳಿ ಮನಗಂಡಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಜನಾರ್ದನ ರೆಡ್ಡಿ ಅವರನ್ನು ಮತ್ತೆ ಪಕ್ಷಕ್ಕೆ ಆಹ್ವಾನಿಸಿರ್ತಕ್ಕಂಥದ್ದು. ಈ ಮೂಲಕ ಒಂದು ಕಡೆ ಏನು ಕಾಂಗ್ರೆಸ್ಸನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಇರೋ ನಿಟ್ಟಿನಲ್ಲಿ ಈಗ ಜನಾರ್ದನ ರೆಡ್ಡಿ ಅವರು ಕೂಡ ಅವರ ಶಕ್ತಿ ಮತ್ತು ವೈಯಕ್ತಿಕ ವರ್ಚಸ್ಸು ಏನಿದೆ ಈ 5 ಜಿಲ್ಲೆಗಳಲ್ಲಿ ಸಾಕಷ್ಟು ಪ್ರಾಬಲ್ಯವನ್ನು ಹೊಂದಿರತಕ್ಕಂಥವ್ರು. ಸೊ ಹೀಗಾಗಿಯೇ ಅವರ ನಾಯಕತ್ವವನ್ನು ಮತ್ತು ಆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವರ ಶಕ್ತಿಯನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗ ಹಾಗೆ ನೋಡೋದಾದರೆ ಯಾವ ರೀತಿಯಾಗಿ ಪ್ಲಸ್ ಆಗುತ್ತೆ ಅಂತ ನೋಡೋದಾದರೆ, ಈಗ ಜನಾರ್ದನ ರೆಡ್ಡಿ ಅವರು ಬಂದಿರೋದ್ರಿಂದ ಸುಮಾರು 4-5 ಜಿಲ್ಲೆಗಳಲ್ಲಿ ಇದ್ದಂತಹ ಏನು ಒಂದು KRPP ಮತ್ತು ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಎಲ್ಲರೂ ಕೂಡ ಬಿಜೆಪಿಗೆ ಮರ್ಜ್ ಆಗುವಂತಹ ಸಾಧ್ಯತೆ, ಅಂದರೆ ಬಿಜೆಪಿಗೆ ಸಂಪೂರ್ಣವಾಗಿ ಒಂದು ಸಪೋರ್ಟನ್ನು ಮಾಡ್ತಾರೆ. ಜೊತೆಗೆ ಈಗಾಗಲೇ ಏನು ಶ್ರೀರಾಮುಲು ಏನಿದ್ದಾರೆ ತನ್ನ ಹಳೆಯ ಗೆಳೆಯ ಇದ್ದಂಥವ್ರು, ಈಗ ಅವರ ಗೆಲುವಿನಲ್ಲೂ ಕೂಡ ಶ್ರೀರಾಮುಲು ಅವರು ಭಾಳ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಈಗ ಶ್ರೀರಾಮುಲು ಅವರ ಬೆಂಬಲ ಕೂಡ ಬೇಕೇ ಬೇಕಾಗಿರ್ತಕ್ಕಂಥದ್ದು ಜನಾರ್ದನ ರೆಡ್ಡಿ ಅವರ ಬೆಂಬಲ ಬಳ್ಳಾರಿಯಲ್ಲಿ. ಸೊ ಹೀಗಾಗಿ ಅವರ ಗೆಲುವಿನಲ್ಲೂ ಕೂಡ ಜನಾರ್ದನ ರೆಡ್ಡಿ ಅವರ ಪಾತ್ರ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಜೊತೆಗೆ ಇನ್ನು ಚಿತ್ರದುರ್ಗದಲ್ಲಿ ಕೂಡ ಈಗ ಈವರೆಗೂ ಕೂಡ ಅಭ್ಯರ್ಥಿ ಆಯ್ಕೆ ಆಗಿಲ್ಲ, ಅಭ್ಯರ್ಥಿ ಆಯ್ಕೆ ಕಗ್ಗಂಟಾಗಿರ್ತಕ್ಕಂಥದ್ದು. ಆದರೆ ಅಲ್ಲಿಯೂ ಕೂಡ ತಮ್ಮ ಜನಾರ್ದನ ರೆಡ್ಡಿ ಅವರ ಪ್ರಾಬಲ್ಯ ಇರೋದ್ರಿಂದ ಅಲ್ಲಿ ಯಾರೇ ಅಭ್ಯರ್ಥಿ ಆದರೂ ಕೂಡ ಅಲ್ಲಿ ಕೂಡ ಜನಾರ್ದನ ರೆಡ್ಡಿ ಅವರ ಒಂದು ಏನು ಅವರ ಬಲ ಬೇಕಾಗಿರತಕ್ಕಂಥದ್ದು. ಸೊ ಹೀಗಾಗಿ ಒಟ್ಟಾರೆಯಾಗಿ ಎಲ್ಲಾ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ನೋಡೋಣ ಏನೆಲ್ಲ ಲೆಕ್ಕಾಚಾರಗಳು ಹೇಗೆ ಅದು ವರ್ಕೌಟ್ ಆಗುತ್ತೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಾಗೇಂದ್ರ ಬಾಬು ಕೂಡ ಮಾಹಿತಿ ಕೊಡ್ತಾ ಇದ್ರು, ಧನ್ಯವಾದಗಳು. ಒಟ್ಟಿನಲ್ಲಿ ಜನಾರ್ದನ ರೆಡ್ಡಿ ಅವರು ಜೈಲಿಗೆ ಹೋಗಿ ಬಂದ ಬಳಿಕವೂ ಕೂಡ ಬಳ್ಳಾರಿಯಿಂದ ದೂರ ಉಳಿದ್ರು ಕೂಡ ಅವರ ಶಕ್ತಿ, ಅವರ ವರ್ಚಸ್ಸು ಮಾತ್ರ ಕಡಿಮೆ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿತ್ತು. ಲಾಸ್ಟ್ ಟೈಮ್ ವಿಧಾನಸಭೆ ಚುನಾವಣೆಯಲ್ಲಿ ಗಂಗಾವತಿಯಲ್ಲಿ ಇಕ್ಬಾಲ್ ಅನ್ಸಾರಿ ಪರಣ್ಣ ಮುನವಳ್ಳಿ ಅವರನ್ನ ಸೋಲಿಸೋ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರು. ಅದನ್ನ ಅರ್ಥ ಈಗ ಮತ್ತೆ ಬಿಜೆಪಿಗೆ ಅವ್ರನ್ನ ಬರ್ಮಾಡ್ಕೊಳ್ಳುವಂತ ಸಿದ್ಧತೆಗಳಾಗ್ತಾ